ರೀ ಏನ್ರಿ ನೀವ ಅಲ್ಲ ನಿಮಗೆ ಹೆಂಗ್ ತಿಳಿದಿಲ್ಲ ಅಂತೀನಿ ನಾನು. ಅವ್ರ 15ನೇ ತಾರೀಕಿಗೆ ಮದುವೆ ನಾನು ಹೂ ಅಂದ್ಬಿಟ್ರಿ ಅಲ್ಲಿ. ಈಗ ನೋಡಿದ್ರೆ ಕೈಯಾಗ ₹1 ಇಲ್ಲ. ಲಕ್ಷ್ಮಿಗೆ ಬಂಗಾರ ತಗೋಬೇಕು, ಸೀರೆ ತಗೋಬೇಕು, ಮತ್ತೆ ಕೀಗಾಲ್ ಹೋಗಿಂದ ಉಡಾಕ ಸೀರೆ ಅರಿಬಿ ಅವು ಇವು 108 ತಗೊಳ್ಳೋದಾವ. ಎಲ್ಲದಕ್ಕೂ ರೊಕ್ಕ ಬೇಕಿಲ್ರಿ. ಇನ್ನ ನಮ್ದು ರೊಕ್ಕ ಬರೋದೈತಿ, ರೊಕ್ಕ ಬಂದಿಲ್ಲ. ಇಟ್ ಅರ್ಜೆಂಟ್ಲಿ ಅಂದ್ರೆ ಹೆಂಗ್ ಆಕೈತ್ರಿ? ನನಗೂ ಅದ ಚಿಂತೆ ಹತ್ತಿ ಬಿಟ್ಟೈತಿ ನೋಡು. ಅಲ್ಲೇನೋ ಹ್ಞೂ ಅನ್ನೋದು ಅಂದ್ಬಿಟ್ಟೆ. ಆದ್ರೆ ಈಗ ರೊಕ್ಕದೇ ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟೈತಿ. ಏನು ಮಾಡ್ಲಿ ಅನ್ನೋದ ತಿಳಿಯಾಕತ್ತಿಲ್ಲ. ನೋಡೋಣ ತಗೋ, ಏನಾರ ಒಂದು ವ್ಯವಸ್ಥೆ ಮಾಡ್ತೀನಿ. ಮತ್ತು ಇನ್ನೇನು ಮಾಡೋದು? ರೊಕ್ಕ ಇಲ್ಲ ಮ್ಯಾಗ ಅಲ್ಲಿ ಇಲ್ಲಿ ಸಾಲ ತೆಗೆದಾರೆ ಮಾಡ್ಬೇಕಲ್ಲ ಮದುವೆ. ಹಿಂಗೆ ಮದುವೆ 8 ದಿನ ಅಂತೇಳಿ ಮುಂದೆ ಹಾಕೋತ ಹೋಗೋದು. ನೋಡೋಣ ಗೌಡ್ರಿಗೆ ಅವ್ರಿಗೆ ಎಲ್ಲರ ಸಾಲ ರೊಕ್ಕ ಕೊಡ್ತಾರೆ ನೋಡ್ತೀನಿ. ನೋಡೋಣ ತಗೋ. ರೀ ಏನ್ರಿ ಏನ್ ಹೇಳಾಕತ್ತೀರಿ ನೀವ? ಏನ ಹೊರಗೆ ಸಾಲ ತೆಗೆದಕಿಸಂದ್ರ ಮದುವೆ ಮಾಡೋದ? ಏನ್ರಿ ನೀವ? ನನಗೆ ಯಾಕೋ ಇದು ಸರಿ ಅನ್ಸಕತ್ತಿಲ್ಲ. ಬ್ಯಾಡ್ರಿ ಬೇಡ. ಹೊರಗೆ ಬಡ್ಡಿ ಹೆಂಗೆ ತೆಗಿದೋದು ಬೇಡ. ಅಲ್ಲ ಗೊತ್ತೈತಿಲು, ಬಡ್ಡಿ ಹೆಂಗೆ ತೆಗದೇವಂದ್ರೆ ಮನಿ ಮಠ ಒಟ್ಟು ಮಾರ್ಕೊಂಡು ಹೋಗ್ಬೇಕಾಗ್ತದ. ಬರೀ ಬಡ್ಡಿದೇ ತುಂಬುದಾತೈತಿ. ಒಂದು ಹಿಂಗೆ ಮಾಡ್ರಿ ನೀವು. ಇದು ನಮ್ಮ ಅಪ್ಪ ಕೇಳ್ತೀನಿ, ಅವ್ರ ಕಡೆ ಏಟದವ ಅಲ್ಲಿ ಇಸ್ಕೊತೀನಂತ ನಾನು. ಮತ್ತು ನನಗೆ ಮಾಡ್ಸಿರಲ್ರಿ ಕೊಳಗಿನ ಸರ ಬಳಿ ಅವೆಲ್ಲ ಒತ್ತಿ ಇಡ್ರಿ. ಏಟು ಬರ್ತಾವ ನೋಡ್ರಿ. ಮತ್ತು ಹೋಸತ ಬೆಳೆ ರೊಕ್ಕ ಬಂದಿರ್ಬೇಕಲ್ರಿ, ಕಬ್ಬಿನ ರೊಕ್ಕ ಒಂದು 7-8 ಲಕ್ಷ ಇದಿರ್ಬೇಕಲ್ರಿ. ಅವಿಟ್ಟು ಎಲ್ಲ ಸೇರಿ ಮಾಡೋಣಂತೆ. ಹೊರಗಿನ ತೆಗಿಯಕ್ಕೆ ಹೋಗ್ಬೇಡ್ರಿ. ಹೋಸದ ಕಬ್ಬಿನ ರೊಕ್ಕ? ಹೋಸತ ಬೆಳೆ ರೊಕ್ಕ. ಹೌದಲ್ಲ, ನೆನಪೈದಿದ್ದಿಲ್ಲ. ಆಯ್ತು ನೋಡ್ತೀನತ್ತೆ. ಬರ್ಲೆ ಒಟ್ಟೆ ಹೆಂಗಾರ ಮಾಡಿ ಮದುವೆ ಮಾಡೋಣತ್ತೆ. ಆಯ್ತಿಲ್ಲ? ಏನಾಯ್ತು? ಏನಿಲ್ಲ ಇನ್ನೇನವ, ಲಕ್ಷ್ಮಿ ಮದುವೆಲ್ಲ ಇನ್ನೊಂದು 15 ದಿನದಾಗ. ಅದಕ್ಕಿನ್ನೆಲ್ಲ ಸಜ್ಜು ಮಾಡ್ಕೋಬೇಕಲ್ಲ. ಸಜ್ಜು ಮಾಡ್ಕೊಳಕ ರೊಕ್ಕ ಬೇಕಲ್ಲ. ಅದರದ ದೊಡ್ಡ ಟೆನ್ಷನ್ ಆಗಿತ್ತೆ. ಈಗ ಒಂಥರ ಸಮಾಧಾನ ಆದಂಗೆ ಆಯ್ತು. ನಂದು ಒಂದಿಟ್ಟು ಬಂಗಾರ ಅದು ಇದು ಐತೆ. ಮತ್ತು ಹೋಸತ ಬೆಳೆ ರೊಕ್ಕ ಬಳಸೇ ಇಲ್ಲ. 7 ಲಕ್ಷ ರೂಪಾಯಿ ಹಂಗ ಬ್ಯಾಂಕಿಗೆ ಇಟ್ಟೇವಿ. ಅವಿಟ್ಟು ಇವಿಟ್ಟು ಹಾಕಿ ಒಟ್ಟು ಏನಾರ ಮಾಡಿ ಅದೇನ ಅಂತಾರ ನೋಡು, ಗುಂಡಗ ಮಾಡಿ ಚಂದಾಗ ಮದುವೆ ಮಾಡ್ಕೊಡ್ಬೇಕತ್ತೆ. ಹಂಗೆ ಮಾಡಿದ್ರೆ ಆಯ್ತೇಳಿ ವಿಚಾರ ಮಾಡೇವಿ. ನೀ ಹೇಳಕತ್ತಿದ್ದು ಕರೆ ಬಿಡ. ನಿಮಗೇನ ಒಂದು 10 ಮಂದಿ ಇಲ್ಲ, ಇರೋದ ಹೋಗ್ಬೇಕು ನಾದ್ನಿ ಚಂದಾಗ ಮದುವೆ ಮಾಡ್ಕೊಡಬೇಕಲ್ಲ. ಮೊದ್ಲ ಈಗ ನೋಡಿ ಇಲ್ಲಿ ಬಂಗಾರ ರೇಟ್ ಮುಗುಲು ಮುಟ್ಟಾಕತೈತಿ. 2 ತೊಲಿ ಬಂಗಾರ ತಗೋತೀನಂದ್ರ 5 ಲಕ್ಷ ರೂಪಾಯಿ ಅಲ್ಲೇ ಹಾರಿ ಬಿಡ್ತಾವ. ಬೇಷ್ ಆಯ್ತಾಳ. ಒಟ್ಟೆ ಚಂದಾಗೆ ಮಾಡೋಣಂತೆ. ಮತ್ತೇನಾರ ಕೈಯಾಗ ಅದು ಮಾಡ್ಬೇಕಂದ್ರೆ ಹೇಳು, ಮತ್ತೆ ನಾವು ಬರ್ತೇವಿ. ಅಯ್ಯ ನೆನಪಾಯ್ತು ನೋಡಿ ಈಗ. ಏನಿಲ್ಲ ಮಕ್ಕ, ಇದು ಲಕ್ಷ್ಮಿಗೆ ಅಂತೇಳಿ ಸೀರೆಗಳು ತಗೊಂಡು ಬಂದೀನಿ. ನೋಡ್ಬಾರ ಒಂದಿಟ್ಟೆ ಚಂದ ಅದಾವಿಲ್ಲ. ಅಲ್ಲ ಮತ್ತೆ ಚಂದ ಇರ್ಲಿಕ್ಕಂದ್ರೆ ಹೊಳೆ ಕೊಟ್ಟು ಬೇರೆಯವರ ತರ್ತೀನಿ. ಅದಕ್ಕೆ ಹೌದೇನ? ನಡಿ. ಏನಪ್ಪ ದೇವ್ರ, ಒಂದಗನ ಒಂದು ಪರೀಕ್ಷೆ ಇಟ್ಟು ಯಾಕೆ ಕಾಡಾಕತ್ತಿ ಅಂತೀನಿ ನಾನು. ಏನಪ್ಪ ಇದು? ಅಲ್ಲ ನಾನು ನೋಡಿದ್ರೆ ₹1 ಉಳಿಸ್ಕೊಂಡಿಲ್ಲ, ಎಲ್ಲ ರೊಕ್ಕ ಖರ್ಚು ಮಾಡಿಬಿಟ್ಟಿನಿ. ನನ್ನ ಹಿಂಟಿಗೆ ಬೇರೆ ಗೊತ್ತಿಲ್ಲ. ಈಗ ಏನಾರ 7 ಲಕ್ಷ ರೂಪಾಯಿ ಇಲ್ಲ ತಂದೆ ಅಂದ್ರೆ ಮುಗಿದು ಹೋಯ್ತು. ಮನ್ಯಾಗ ದೊಡ್ಡ ಜಗಳನೇ ಆಕೈತಿ. ಅದ್ರಾಗ ಈ ಟೈಮ್ದಾಗ ಏನಾರ ಜಗಳ ಆಯ್ತು ಮುಗ್ದ ಹೋಯ್ತು. ನಾ ಎಲ್ಲ ನನ್ನ ಬಂಗಾರಿಗೆ ಖರ್ಚು ಮಾಡೀನಿ ಅಂತೇಳಿ ಗೊತ್ತಾಗಿಬಿಡ್ತೈತಿ. ಆಮ್ಯಾಗ ಆಕಿನ ಮನೆ ಮುಂದೆ ಹೋಗಿ ಜಗಳಕ್ಕೆ ನಿಂದಿರ್ತಾರೆ. ಏನು ಮಾಡ್ಬೇಕಪ್ಪ ಈಗ ತಿಳಿಲಾರ್ದಾಗತೈತಿ. ನೋಡುನಂತೆ ಯಾರಿಗಾರ ಕೇಳ್ತೀನಿ. ಏನು ನೀ ಏನಿಲ್ಲಿ? ಅದು ಇರಲಕ್ಕ ನಿಂದು ಹೇಳ ನೀನ. ಅಲ್ಲ ಇಲ್ಲ ಹೆಂಗ್ ಗೊತ್ತಿ? ಏನಾಯ್ತು? ಏನೋ ಟೆನ್ಷನ್ ಆದಂಕಂತೈತಿ. ಏನಾಯ್ತು? ಏನಿಲ್ಲ ಏನಾಗಿಲ್ಲ. ಶೂ ಏನ ನನ್ನ ಮುಂದೆ ಹೇಳೋದಿಲ್ಲ ನೀನೆ? ಅಲ್ಲ ಕೇಳಕತ್ತೀನಿಲ್ಲ. ಏನಾಯ್ತು ಹೇಳು, ನನಗೆ ಗೊತ್ತಾಗೋದಿಲ್ಲನ? 3 ವರ್ಷದಿಂದ ಪ್ರೀತಿ ಮಾಡಿ ನಾನು ನಿನಗೆ. ನಿನ್ನ ಮನಸ್ಸಿನಾಗ ಏನು ನಡೆಯಕತ್ತೈತಿ ಏನಿಲ್ಲ ಎಲ್ಲಾನು ಗೊತ್ತಾಕೈತಿ ನನಗೆ. ಏನಾಯ್ತು ಹೇಳು? ಏನೋ ಟೆನ್ಷನ್ ಮಾಡ್ಕೊಂಡು ಎದಕ್ಕೆ? ಎದ್ರ ಸಂಬಂಧ? ಏನು ಟೆನ್ಷನ್ ಹೇಳು? ಅದು ಬಂಗಾರಿ ಹೊಸತ ಬೆಳಿ ರೊಕ್ಕ ಬಂದಿತ್ತು ನೋಡು. ಕಬ್ಬಿಂದು ಒಂದು 7 ಲಕ್ಷ ರೂಪಾಯಿ ಬಂದಿತ್ತು. ಈಗ ನಾನು ಏನು ತಿದಾಳಲ್ಲ, ಮತ್ತು ನಮ್ಮ ಲಕ್ಷ್ಮಿ ಮದುವೆ ಮಾಡ್ಬೇಕಂತ ಅವಾಗ ಓಡಾಡಕತ್ತಿದ್ದೀವಿ. ಈ ಬೆಳಿ ರೊಕ್ಕ ಖರ್ಚು ಮಾಡೋದು ಬೇಡ ಅಂತ ಹೇಳಿ ಬ್ಯಾಂಕಿಗೆ ಇಡಿಸಿದ್ಲಕ್ಕಿ. ನಾನು ನೋಡಿದ್ರೆ ನಿನಗೆ ಗೊತ್ತೇ ಐತಲ್ಲ, ಮತ್ತು ಮೊನ್ನೆ ನಿನಗೆ ಬಂಗಾರದ ಬಡಿ ಮಾಡಿಸಿದೆ, ಅದು ಇದು ಮಾಡಿಸಿದೆ ಅಲ್ಲ, ಎಲ್ಲ ಮಾಡಿಸಿ ರೊಕ್ಕ ಖಾಲಿ ಆಗಿಬಿಟ್ಟವು. ಈಗ ನೋಡಿದ್ರೆ ನನ್ನ ಹೆಂಡತಿ ಅವು 7 ಲಕ್ಷ ರೂಪಾಯಿ ತೊಗೊಂಡು ಬರೋಣಾಕತ್ತಾಳೆ. ಅದಕ್ಕೆ ಟೆನ್ಷನ್ ಹತ್ತಾಕತ್ತೈತಿ. ₹1 ₹2 ಆದರೆ ಎಲ್ಲರೂ ಸಜ್ಜು ಮಾಡ್ತಿದ್ದೆ. 7 ಲಕ್ಷ ರೂಪಾಯಿ ಹೆಂಗೆ ಸಜ್ಜು ಮಾಡಲಿ ಅಂತೇಳಿ ಚಿಂತೈತಿ. 7 ಲಕ್ಷ ರೂಪಾಯಿ ಕೇಳಕತ್ಲಾಕಿ? ಅಲ್ಲ ಗೊತ್ತಿಲ್ಲ ತಿಳಿದಿಲ್ಲ ಮತ್ತೆ ನೀನೆ? ಅದೆಲ್ಲ ಹೋಲ್ ಬಿಡು. ಈಗ ಮುಂದೆ ಏನು ಮಾಡ್ಬೇಕನ್ನೋ ತಿಳಿಯಾಕತ್ತಿಲ್ಲ. ಅಲ್ಲ 7 ಲಕ್ಷ ರೂಪಾಯಿ ಹೆಂಗೆ ಸಜ್ಜು ಮಾಡಲಿ ಅದನ್ನು ಹೇಳು. 7 ಲಕ್ಷ ರೂಪಾಯಿ ಎದಕ್ಕೆ ಬೇಕತ್ತಿ ಸದ್ಯ? ಅದೇ ಮತ್ತು ಲಕ್ಷ್ಮಿಗೆ ಬಂಗಾರದ ತಾಳಿ ಚೈನ ಮತ್ತು ಕೊಳ್ಳಾಗಿನ ನಕ್ಲೇಸ್ ಬಳಿ ಗಿಳಿ ಮಾಡಿಸ್ಬೇಕಲ್ಲ. ಅದಕ್ಕೆ ಅವಕ್ಕೆಲ್ಲ ರೊಕ್ಕ ಬೇಕಲ್ಲ. ಅದಕ್ಕೆ ಇವತ್ತು ಬ್ಯಾಂಕ್ನಾಗಿನ ತಗೊಂಬಾ ಅಂತ ಹೇಳಕ್ಕಿ. ಅದ ಚಿಂತೈತಿ ನನಗೆ. ಏನು ಮಾಡೋದಪ್ಪ, ಏನು ಮಾಡೋದು? ಒಟ್ಟು ನಾ ಹೇಳಿದ ಮಾತು ಕೇಳೋದಿಲ್ಲ, ನಿಂದ ನೀ ಹಠನೂ ಬಿಡೋದಿಲ್ಲ. ಈಗ ನೋಡಿದ್ರೆ ಅವು ಬಂಗಾರದ ಬಳೆಗಳು ನೀ ನನಗೆ ಮಾಡಿಸ್ಕೊಟ್ಟಿದ್ದು ಬ್ಯಾಂಕ್ನಾಗ ಇಟ್ಟಿ ನಾನು. ಒಂದು ಐಡಿಯಾ ಬತ್ತೆ. ಹಿಂಗೆ ಮಾಡಿದ್ರೆ ಹೆಂಗೆ? ಈಗ ಅದು ಇದು ಬೆಳ್ಳಿಗೆ 1 ಗ್ರಾಮ್ ಗೋಲ್ಡ್ ಪಾಲಿಶ್ ಅಂತ ನೋಡೋದು.
ಮ್ಯಾಗ ಬಂಗಾರದ ಗೋಲ್ಡ್ ಪಾಲಿಶ್ ಮಾಡಿರ್ತಾರೆ ಅದನ್ನ ಬಂಗಾರದ ಅಂತ ಹೇಳಿ ನಿನ್ನ ಹಿಂದಿ ಕೈಯಾಗ ನೀನು ಒಯ್ದು ಕೊಟ್ಟು ಬಿಡೋಲ್ಲ ಮುಗ್ದ ಹೋಗೈತಿ. ಏ ಏನು ಗೀತಾ ನೀನು ಅಲ್ಲ ಆಗೋದು ಹೇಳು ಆಗಲಾರ್ದು ಹೇಳಬೇಡ. ಅಲ್ಲ ಈಗೇನಾರ ನಾನು ನನ್ನ ಹೆಂಡತಿಗೆ ಇದು ಹಂಗೆ ಒಯ್ದು ಕೊಟ್ಟೆ ಅಂದ್ರೆ ಗೊತ್ತಾಕೈತಿಕ್ಕಿಗೆಲ್ಲ ಪಕ್ಕ ಬರಿಕೆದಾಳಕ್ಕೆ ನನ್ನ ಹೆಂಡತಿ ಬಂಗಾರ ಯಾವುದು ಡೂಪ್ಲಿಕೇಟ್ ಯಾವುದು ಬೇಳೆ ಯಾವುದು ಗೊತ್ತಾಗೋದಿಲ್ಲ ಮಾಡೀನಿ ಎಲ್ಲ ಗೊತ್ತಾಕೈತಿಕ್ಕಿಗೆ. ಎದಕ್ಕೆ ತಲೆ ಕೆಡಿಸ್ಕೊತಿ ಗೊತ್ತಾಗೋದಿಲ್ಲ ನಾನು ಮೊನ್ನೆ ಪ್ಯಾಟಿಗೆ ಹೋಗಿದ್ದೆಲ್ಲ ಅವಾಗ ನೋಡ್ಕಿಸಿಂದ್ರೆ ಒಂದು ಇದು ತಗೊಂಬಂದಿನಿ ಚೈನ್ ಎಲ್ಲರೂ ಕೇಳಿದವರೆಲ್ಲ ಬಂಗಾರದೇನೋ 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 ಅಂತ ಹೇಳಿ ಕೇಳ್ಯಾರ ಗೊತ್ತಾಗೋದಿಲ್ಲ. ಸೇಮ್ ಟು ಸೇಮ್ ಬಂಗಾರ ಹಾಕೊಂಡಂಗ ಅನಿಸ್ತೈತಿ. ನೀ ಯಾಕೆ ಬೆಳೆದೈತೆ ಹೇಳಕೋತಿ ಬಂಗಾರದ ಐತೆ ಹೇಳಿನ ಅದೇನು ಮ್ಯಾಗಿಂದ ಅದು ಇದನ್ನು ಹೋಗೋದಿಲ್ಲ ಕಲರು ಹೋಗೋದಿಲ್ಲ 10 ವರ್ಷಗಟ್ಟಲೆ ಗ್ಯಾರಂಟಿ ಇರ್ತೈತಿ. ಆಮ್ಯಾಗ ಮುಂದೆ ಯೋಚನೆ ಮಾಡಿದ್ರೆ ಐತೆ ಈಗ ಬಚಾವಾಗಕ ಇದ ಬೆಸ್ಟ್ ಐಡಿಯಾ ನೋಡ್ ನಿನ್ನ ಮರ್ಜಿ ನಾ ಅಂದ್ರೆ ಹೇಳೋದು ಹೇಳೀನಿ. ಇರಲಿಲ್ಲ ನನ್ನ ಹೆಂಡತಿ ಬೆರಿಕೆದಾಳ ಗೊತ್ತಾಕೈತಿಕ್ಕಿಗೆ ಆಕಿ ನಂಬುದಿಲ್ಲ ಬಂಗಾರ ಐತೆ ತಿಳಿದ್ರಂತೂ ನಂಬುದೇ ಇಲ್ಲಕಿ. ಇದು ಯಾಕೆ ತಪ್ಪ ಅನ್ಸಕತ್ತೈತಿ ಇಲ್ಲಿಲ್ಲ. ನೋಡು ಶಿವಪ್ಪ ನಾ ಹೇಳಾಕತ್ತಿದ್ದೆ ಕೇಳ ನಿನ್ನ ಹಿಂದಿಗೆ ಏನಂದ್ರೆ ಏನೂ ಗೊತ್ತಾಗೋದಿಲ್ಲ ಗೊತ್ತಾಯ್ತಂದ್ರೆ ಆಮೇಲೆ ಮತ್ತೆ ಏನಾರ ಮಾಡಿದ್ರೆ ಆಯ್ತು ನಾ ಹೇಳಾಕತ್ತಿದ್ದೆ ಕೇಳ ಈಗ ಅಲ್ಲಿ ನನಗೆ ಗೊತ್ತಾಯ್ತು ಒಂದು ಅಂಗಡಿ ಆ ಅಂಗಡಿಯಾಗ ಎಲ್ಲ ಸಿಗುತ್ತಾವ ನಾನು ಇಬ್ಬರೇ ಹೋಗೋಣ ಹೋಗಿ ಕಿಸಿಂದ್ರೆ ನಿನ್ನ ತಂಗಿಗೆ ಏನೇನು ಬೇಕು ನೋಡು ಎಲ್ಲ ತಗೊಳ್ಳೋನು ತಗೊಂಡು ಭಾಳ ಆದ್ರೆ 1 ಲಕ್ಷ ರೂಪಾಯಿ ತನಕ ಹೋತಿರ್ಬೇಕು ಅಷ್ಟು ರೊಕ್ಕ ಹೆಂಗಾರ ಸಜ್ಜು ಮಾಡಿ ಮಾಡಾಕತ್ತೈತೆ ಹೇಳಿದ್ದು ಕೇಳ ಇಲ್ಲ ಅಂದ್ರೆ ಈ ಸದ್ಯಕ್ಕೆ 7 ಲಕ್ಷ ರೂಪಾಯಿ ಎಲ್ಲಿದೆ ತೆಗಿತಿ ಅಲ್ಲ 7 ಲಕ್ಷ ರೂಪಾಯಿ ತೆಗಿದು ಹೆಂಗಾರ ಇರೋಲಕ್ಕ ಆಮೇಲೆ ಅದ್ರ ಬಡ್ಡಿ ತುಂಬುದು ಯೋಚನೆ ಮಾಡ ಹಂಗಂತೀಯ ನೋಡು ಅದು ಪಕ್ಕ ಗೊತ್ತಾಗೋದಿಲ್ಲಲ್ಲ ಅಂದ್ರೂ ನೀ ಹೇಳಾಕತ್ತಿದ್ದ ಪ್ಲ್ಯಾನ್ ಮಸ್ತ್ ಐತಿ ಬಿಡು. ಈ ಕಡೆ ನನಗೂ ನಮ್ಮ ತಂಗಿಗೆ ವರದಕ್ಷಿಣೆ ಗಿರದಕ್ಷಿಣೆ ಕೊಡಕ್ಕೆ ಇಷ್ಟನೂ ಇಲ್ಲ. ಇದೇನು 1 ಲಕ್ಷ ರೂಪಾಯಿದಾಗ ಹಂಪ್ ಹರಿದು ಬಿಡ್ತೈತಿ ಹೌದಿಲ್ಲ. ಆಯ್ತು ತಗೋ ಹಿಂಗೆ ಮಾಡೋಣಂತ ಆದ್ರೆ ನನ್ನ ಹೆಂಡತಿಗೆ ಗೊತ್ತಾಗಬಾರ್ದು ಅಷ್ಟೇ. ನನ್ನ ನಂಬ ನೀನೆ ಗೊತ್ತಾಗೋದಿಲ್ಲ ಅಲ್ಲ ನಿನ್ನ ಹಿಂತೇನೆ ಚಂತಾನ ಅದನ್ನೇ ತಕೊಂಡು ಅದನ್ನ ದಿಟೂಸಿ ನೋಡ್ಕೋದ್ ಕುಂದಿರ್ತಾಳೇನೆ ಇಲ್ಲ ಮದುವೆ ಕೆಲಸ ಅದೇ ರಗಡ ರಾಮಾಯಣ ಆಗಿರ್ತೈತಿ ಇನ್ನೆಲ್ಲ ನೋಡ್ಕೋದ್ ಕುಂದಿರ್ತಾಳೆ ಅದೇ ಒಂದು 50 ನಿಮಿಷ ನೋಡ್ತಾಳೆ ಅವಾಗ ಹಾ ಹ್ಞೂ ಅಂತ ಹೇಳಿ ಮಾತನ್ನ ಮರಿಸ್ಬಿಡು ಆಮ್ಯಾಗ ಗೊತ್ತಾಗೋದಿಲ್ಲ ಹೌದಿಲ್ಲ. ನೋಡು ಯೋಚನೆ ಮಾಡಪ್ಪ ಮತ್ತೆ ಆಮ್ಯಾಗ ನೀನೇ ಐಡಿಯಾ ಕೊಟ್ಟು ಹಿಂಗಾಯ್ತನಕ್ಕೆ ಹೋಗ್ಬೇಡ ಮತ್ತೆ ನೀನೆ. ಇಲ್ಲ ಅಲ್ಲ ಬಂಗಾರಿ ಇಲ್ಲ ಇದಕ್ಕೆ ನೋಡು ಇದಕ್ಕೆ ನನಗೆ ನೀ ಇಷ್ಟ ಆಗೋದು ಈಗ ನೋಡು ಮೈಂಡ್ ಎಷ್ಟು ರಿಲೀಫ್ ಆದಂಗೆ ಆಯ್ತು ನನಗೆ ಫುಲ್ ಟೆನ್ಷನ್ ಆಗಿತ್ತು 7 ಲಕ್ಷ ರೂಪಾಯಿ ಹೆಂಗೆ ಹೊಂದಿಸ್ಲೇನಂಗೆ ಆಗಿತ್ತು ಮಸ್ತ್ ಐಡಿಯಾ ಕೊಟ್ಟಿ ನೋಡು ಥ್ಯಾಂಕ್ಸ್ ಹಿಂಗೆ ಮಾಡೋಣಂತ ತಗೋ ನಾಳೆ ಹೋಗೋಣ. ಆಯ್ತು ತಗೋ ನಾನು ನನ್ನ ಪಾಡಿಗೆ ನಾ ಬಂದಿರ್ತೀನಿ ನಿನ್ನ ಪಾಡಿಗೆ ನೀ ಬಾ ನನಗೆ ಗೊತ್ತೈತಿ ನಿನಗೆ ಫೋನ್ದಾಗ ಲೊಕೇಶನ್ ಕಳಿಸಿರ್ತೀನಿ ಅಲ್ಲಿ ಬಂದು ಬಿಡು ನೀನೆ. ಆಯ್ತಾಯ್ತು ಥ್ಯಾಂಕ್ಸ್ ಬಂಗಾರಿ ಥ್ಯಾಂಕ್ಸ್ ನನಗಂತರೂ ಭಾಳ ಖುಷಿ ಆಯ್ತು ನೋಡು ಭಾಳ ಟೆನ್ಷನ್ ಆದಂಗಾಗಿತ್ತು ಮೈಂಡ್ ಫ್ರೀ ಆಯ್ತು ಅದ್ರಾಗ ನನ್ನ ಬಂಗಾರಿ ಮುಖ ನೋಡಿ ಅಂತೂ ಖುಷಿ ಆಗೋಯ್ತು ನೋಡು. ಆಯ್ತು ನಾಳೆ ಸಿಗೋಣ ತಗೋ. ಕತೆ ಮುಂದುವರಿಯುತ್ತದೆ. ಈ ಕತೆ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ಮತ್ತೆ ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ವಿಡಿಯೋ ಹೆಂಗಾಗಿದೆ ಅಂತೇಳಿ ಕಮೆಂಟ್ ಮಾಡಿರಿ ನಿಮಗೆ ನಗಿಸುವಂಥ ವಿಡಿಯೋ ಇನ್ನೂ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೇವೆ ನೋಡಿರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ದಯವಿಟ್ಟು ವಿಡಿಯೋ ಹೆಂಗಾಗಿದೆ ಅಂತೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಹಂಗೆ ವಿಡಿಯೋ ಕೊನೆ ತನಕ ನೋಡ್ರಿ.